ಮಾಡ್ತದೆ. ಅದ್ರ ಜೊತೆಗೆ ಇನ್ನೊಂದು ಮಾಡಲೇಬೇಕಾದ್ದು ಹೇಳ್ಬೋದು ನಾವು, ರಾಜಕೀಯ ಎಲೆಕ್ಷನ್ ಹತ್ರ ಬೀಳ್ತೀವಿ, ಮಾಡಿದ್ರೆ ನಮ್ಗೆ ಓಟ್ ಹಾಕೋದ್ರೆ ಹಾಗೆ ಹೀಗೆ ಅಂತೇಳಿ. ಆದರೆ ಒಂದಿಲ್ಲ ಒಂದ್ರೆ ಹೆಂಗೆ ಬರ್ತದೆ ಪರಿಸ್ಥಿತಿ ರೀ, ಸ್ವತಃ ಅವರೇನು ಯಾರನ್ನು ತಂದು ನಿಲ್ಲಿಸ್ಬೇಕು. ಈಗ ರೈತರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಕೂಲಿಕಾರರಾಗಿರ್ಬೋದು. ಯಾಕಂತಂದ್ರೆ ಈ ಸರ್ಕಾರಗಳಿಂದ ಏನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ವರ್ಷ ಆಯಿತು, ಒಂದು ನೀರು ಮುಟ್ಟಿಸ್ಬೇಕಾಯ್ತು ಎಲ್ಲರಿಗೂ ಕಡೆಗೆ. ಹೌದು ಬಾ, ಒಂದು ನೀರು ಕೊಡೋದ್ರ ಬದುಕ್ತಾರೆ ಅನ್ನುವಂಥ ಮಾತು ಅದನ್ನು ಮಾಡಿ ಇಲ್ಲಿವರೆಗೆ. ಆ ಗಂಗಾ ಯೋಜನೆ ಮಾಡ್ತಂತ ಹೇಳಿದರು. ಗಂಗಾ ಮತ್ತು ಯಮುನಾ ಯೋಜನೆಯಿಂದ ಗೋದಾವರಿಗೋ ಕೃಷ್ಣೆಗೋ ಕುಡಿಸೋಂಥ ಕೆಲಸ ಮಾಡ್ತಾನಂದ್ರು. ಬರೇ ಮಾತಾಡೋದು. ಅಷ್ಟರ ಮತ್ತೊಬ್ರು ಯಾರೋ ವಿಜ್ಞಾನಿಗಳು ಬಂದರು, ಇಲ್ಲ ಅದರಿಂದ ನೈಸರ್ಗಿಕ ಇಂಬ್ಯಾಲೆನ್ಸ್ ಆಗ್ತದೆ ಬೇಡ ಅಂತಂದರು. ಇವೆಲ್ಲ ಏನು ಹೇಳೋದು ಇದನ್ನು? ಯಾಕಂದ್ರೆ ಚಂದ್ರಶೇಖರ್ ಆಗಿರ್ಬೋದು, ವಾಜಪೇಯಿ ಅವರಾಗಿರ್ಬೋದು, ಅವ್ರೇನು ದಡ್ರಲ್ರಿ. ಅವ್ರಿಗೆಲ್ಲ ಇದರ ಬಗ್ಗೆ ಮಾಹಿತಿ ಇತ್ತು, ಭೂ ವಿಜ್ಞಾನ ಬಗ್ಗೆ ತಿಳುವಳಿಕೆ ಅವರಿಂದ ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ ನೀರಾವರಿ ಮಾಡಿಬಿಡೋಣಪ್ಪ ಅಂತ ಕನಸುಗಳನ್ನು ಕಂಡಿದ್ರು. ಆದರೆ ಅದು ಇವತ್ತಿಗೂ ಈಡೇರಿಲ್ಲ. ಮತ್ತು ಅದು ಈಡೇರ್ತದ ಸಮೀಪದಲ್ಲಿ ಅನ್ನುವಂಥದ್ದು ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಏನೋ ಬಂದಾಗ ಅಲ್ಲಿ ಭಾಷಾ ಅವ್ರ ಜಗಳ, ಧರ್ಮದ ಜಗಳ, ಮತ್ತಾವ ಜಗಳ, ಇನ್ನೊಂದು ಜಗಳ, ಬಾರ್ಡರ್ ಜಗಳ ಸುತ್ತ ನಿಲ್ಲಿಸಿಬಿಡ್ತಾರೆ ರಾಜಕಾರಣಿಗಳು. ಹೀಗಾಗಿ ಆ ಕೆಲಸ ಆಗೋದಿಲ್ಲ. ಈಗ ಅದು ಆಗ್ಯದ. ಈಗ ನೀರಾವರಿಗಳ ಸಲುವಾಗಿ ಬಂದಿದ್ದು ಅದು ದುಡ್ಡು ಇಲ್ಲದಕ್ಕಾಗಿ ಏನೆಲ್ಲ ಜಗಳ ಹಚ್ಚೋದು ಮಾಡ್ಕೋತ ಹೋಗುವಂಥ ಒಂದು ಪ್ರವೃತ್ತಿಯನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಈಗ ರೈತರು ಮತ್ತು ದುಡಿಯುವ ವರ್ಗದವರು ಕುಡ್ಕೊಂಡು ಸ್ವತಃ ಡಿಸಿಷನ್ ಮಾಡ್ಬೇಕಾಗಿದೆ, ನಮ್ಮದೇ ಸರ್ಕಾರ ತರಬೇಕಪ್ಪ ಅಂತೇಳಿ. ಈಗ ನೀವು ಹೇಳ್ತಾ ಇದ್ದೀರಿ ನಮ್ಮ ಸರ್ಕಾರ ಅಂತೇಳಿ, ಆದರೆ ಅಧಿಕಾರ ಯಾರ ಕೈಯಾಗೂ ಇರ್ತದೆ. ಅವ್ರು ಹೇಳಿದಾಗ ಅವ್ರು ಕೇಳಬೇಕಾಗ್ತದೆ, ಅಧಿಕಾರಿಗಳು ಅಥವಾ ಪೊಲೀಸ್ ಇಲಾಖೆ ಅಂತ ಯಾವುದಾದ್ರು. ಅದಕ್ಕಿಂತಲೂ ನಮ್ಮ ಸರ್ಕಾರನ ಯಾಕಪ್ಪ 2022 ತರಬಾರ್ದು? ನಾವು ರೈತರೆಲ್ಲ ಕುಳ್ಕೊಂಡು, ದುಡಿಯುವ ವರ್ಗದವರೆಲ್ಲ ಕುಳ್ಕೊಂಡು ಆ ದಿಶೆಯಲ್ಲಿ ನಾವು ವಿಚಾರ ಮಾಡಬೇಕಾಗಿದ್ದೀವಿ ಅಂತ. ರಾಜಕಾರಣ ಮಾಡೋದು ತಪ್ಪಲ್ಲ, ಆದರೆ ರಾಜಕಾರಣದಲ್ಲಿ ನೀತಿ ಇರಬೇಕು. ಆ ನೀತಿ ಇದ್ದರೆ ಅದು ಧರ್ಮನ, ಅದೇನು ಬೇರೆ ಅಲ್ಲ. ಧರ್ಮ ಬಿಟ್ಟರೆ ರಾಜಕೀಯ ಇಲ್ಲ, ರಾಜಕೀಯ ಬಿಟ್ಟರೆ ಧರ್ಮ ಇಲ್ಲ. ಧರ್ಮ ಪಾಲನೆ ಮಾಡೋದು ರೀ, ಒಬ್ರಿಗೊಬ್ರು ಗೌರವ ಕೊಟ್ಟು ಹೋಗುವಂಥದ್ದು, ಗೌರವಿಸುವಂಥದ್ದು, ಎಲ್ಲರೂ ಕುಡ್ಕೊಂಡು ಚರ್ಚೆ ಮಾಡಿ ವಿಷಯಕ್ಕೆ ಬರುವಂಥದ್ದು, ಅಂಥ ಒಂದು ಧರ್ಮ.